ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರವಾದ ಸೂರಾ ಯಾಸೀನ್ ಇದರ 13ನೆಯ ತರಗತಿಯಾಗಿದೆ ಇಂದಿನ ತರಗತಿ. 29 ಆಯತ್ತುಗಳ ತನಕವಿರುವಂತಹ ವಿವರಣೆಯನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಸೂರಾ ಯಾಸೀನ್ನಲ್ಲಿ ಬಂದಂತಹ ಚರಿತ್ರೆಯನ್ನು ಕೂಡ ನೀವು ಮನದಟ್ಟು ಮಾಡಿಕೊಂಡಾಗಿದೆ. ಇನ್ನು ಓದಲಿಕ್ಕಿರುವುದು 30ನೆಯ ಆಯತ್ ಅಥವಾ ಯಾ ಹಸ್ರತನ್ ಅಲಲ್ ಇಬಾದ್ ಎಂದು ಆರಂಭಿಸುವಂತಹ ಸೂಕ್ತವಾಗಿದೆ ಇನ್ನು ಓದಲಿಕ್ಕಿರುವುದು. ಅದಕ್ಕೆ ಮುಂಚೆ ಇಷ್ಟರ ತನಕ ಹೇಳಲಾದ ಆಯತ್ತುಗಳಲ್ಲಿ ಬಂದಂತಹ ಪ್ರಮುಖ ಪಾಠಗಳನ್ನು ಕಳೆದ ತರಗತಿಯಿಂದ ನಾನು ಹೇಳಿ ಬರುತ್ತಾ ಇದ್ದೇನೆ. ಆ ಪೈಕಿ ಕಳೆದ ಭಾಗದಲ್ಲಿ ನಾನು ಹೇಳಿದಂತಹ ಅಲ್ಪಮಟ್ಟಿನ ವಿವರಣೆಯನ್ನು ಕೊಟ್ಟಂತಹ ಒಂದು ಆಯತ್ತಾಗಿತ್ತು, ಕಾಲು ಇನ್ನ ತತ್ವಯ್ಯರ್ನಾ ಬಿಕ್ಕುಂ. 3 ಪ್ರವಾದಿಗಳೊಂದಿಗೆ ಆ ಊರಿನ ಜನರು ಹೇಳಿದಂತಹ ಒಂದು ಮಾತು, ನಿಮ್ಮ ಕಾರಣದಿಂದಾಗಿ ನಮಗೆ ಅಶುಭ ಉಂಟಾಗಿದೆ, ಅಪಶಕುನ ಉಂಟಾಗಿದೆ ಎಂದು ಅವರು ಹೇಳಿದ್ದರು. ಕಳೆದ ಕಾಲದಲ್ಲಿ ಬದುಕಿ ಹೋದಂತಹ ಅನೇಕ ಪ್ರವಾದಿಗಳು ಈ ರೀತಿಯ ಮಾತನ್ನು ಕೇಳಿದ್ದಾರೆ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೂಡ ವಿರೋಧಿಗಳ ಬಾಯಿಂದ ಈ ರೀತಿಯ ಮಾತನ್ನು ಕೇಳಬೇಕಾಗಿ ಬಂದಿತ್ತು. ನಾನು ಕಳೆದ ವಾರದಲ್ಲಿ ವಿವರಿಸಿದ್ದೆ, ಈ ಅಪಶಕುನವನ್ನು ನೋಡುವುದು, ಅವಲಕ್ಷಣವನ್ನು ಗ್ರಹಿಸುವುದು, ಇದು ಇಸ್ಲಾಮಿನ ದೃಷ್ಟಿಯಲ್ಲಿ ಏನು? ಏನಾದರೊಂದು ಕಾರ್ಯ ನಡೆದರೆ, ಘಟಿಸಿದರೆ ಅದರ ವಿಚಾರದಲ್ಲಿ ಕೇಡನ್ನು ನಿರೀಕ್ಷಿಸುವುದು, ನಮಗೆ ಕೆಡುಕುಂಟಾಗುತ್ತದೆ, ನಾಶ ಉಂಟಾಗುತ್ತದೆ, ನಷ್ಟ ಉಂಟಾಗುತ್ತದೆ ಎಂದೆಲ್ಲ ಭಾವಿಸುವುದು, ಇದಾಗಿದೆ ಅವಲಕ್ಷಣ ನೋಡುವುದು, ಅಪಶಕುನವೆಂದು ಜರೆಯುವುದು ಇದರ ತಾತ್ಪರ್ಯ. ಇದರ ಕುರಿತಾಗಿ ಇಸ್ಲಾಂ ಏನು ಹೇಳುತ್ತದೆ? ಮುಫಸ್ಸಿರುಗಳು ಹೇಳಿದ್ದಾರೆ, ಏನಾದರೊಂದು ಕಾರ್ಯ ಘಟಿಸಿದರೆ ಅದರ ವಿಚಾರದಲ್ಲಿ ಅವಲಕ್ಷಣವನ್ನು ನೋಡುವುದು ಇದು ನಿಷಿದ್ಧವಾದ ಕಾರ್ಯವಾಗಿದೆ, ಇದು ಅನಿಸ್ಲಾಮಿಕವಾಗಿದೆ, ಆ ರೀತಿ ಮಾಡಬಾರದು. ಏನಾದರೊಂದು ಕೆಡುಕು ಸಂಭವಿಸುವಾಗ ಇನ್ನೊಬ್ಬರನ್ನು ನೋಡುವುದು, ಇನ್ನೊಬ್ಬರನ್ನು ಜರೆಯುವುದು, ದೂರುವುದು ಯಾವತ್ತೂ ಕೂಡ ಮಾಡಬಾರದು. ಇನ್ನೊಬ್ಬರು ಅವರ ಶಕುನವೆಂದು ಹೇಳಬಾರದು, ಅವರ ಮಾತು, ಅವರ ಮುಖ ಇದು ಅಶುಭವೆಂದು ಯಾವತ್ತೂ ಕೂಡ ನಾವು ಭಾವಿಸಬಾರದು. ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದಂತಹ ಒಂದು ಮಾತಿದೆ, ಯದುಖುಲುಲ್ ಜನ್ನತ ಮಿನ್ ಉಮ್ಮತಿ 70,000 ಬಿಗೈರಿ ಹಿಸಾಬ್. ನನ್ನ ಉಮ್ಮತ್ತುಗಳ ಪೈಕಿ 70,000ದಷ್ಟು ಜನರು, ಅಂದರೆ ಅದರ ಒಂದು ಉದ್ದೇಶ ಅಸಂಖ್ಯಾತ ಜನರು ಎಂದಾಗಿದೆ, ಇಷ್ಟು ಮಂದಿಗಳು ಮಾತ್ರವೆಂದಲ್ಲ. ನನ್ನ ಉಮ್ಮತ್ತುಗಳ ಪೈಕಿ ಅಸಂಖ್ಯಾತ ಮಂದಿಗಳು ಹಿಸಾಬಿಲ್ಲದೆ, ಅಲ್ಲಾಹನ ವಿಚಾರಣೆ ಇಲ್ಲದೆ ಸ್ವರ್ಗ ಪ್ರವೇಶಿಸಲಿಕ್ಕಿದ್ದಾರೆ. ಅವರು ಯಾರು? ಹುಮುಲ್ಲದೀನ ಲಾ ಯಸ್ತರ್ಕೂನ ವಲಾ ಯತತಯ್ಯರೂನ್. ಅವರು ಕುಫ್ರಿಯತನ ಮಂತ್ರವನ್ನು ಹೇಳದಂತಹ ಜನರು. ಇಸ್ಲಾಂ ವಿರೋಧಿಸಿದಂತಹ ಮಂತ್ರವಿದೆ, ಕುಫ್ರ್, ಶಿರ್ಕ್ ಇವೆಲ್ಲವೂ ಕೂಡ ಮಿಕ್ಸಾದ ತುಂಬಿಕೊಂಡಂತಹ ಮಂತ್ರ. ಆ ಮಂತ್ರವನ್ನು ಮಾಡದೇ ಇರುವಂತಹ ಜನರು, ಅವುಗಳಿಂದ ಅದರಿಂದ ದೂರ ಸರಿದಂತಹ ಜನರು, ಅವರು ಅಲ್ಲಾಹನ ಸ್ವರ್ಗಕ್ಕೆ ವಿಚಾರಣೆ ಇಲ್ಲದೆ ಪ್ರವೇಶಿಸುತ್ತಾರೆ. ಅದೇ ರೀತಿ ವಲಾ ಯತತಯ್ಯರೂನ್, ಅಪಶಕುನವನ್ನು, ಅವಲಕ್ಷಣವನ್ನು ನೋಡದಂತಹ ಜನರು, ಅಶುಭವನ್ನು ನೋಡದಂತಹ ಜನರು, ಅವರು ಕೂಡ ಹಿಸಾಬಿಲ್ಲದೆ ಸ್ವರ್ಗ ಪ್ರವೇಶಿಸುತ್ತಾರೆ. ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. 2 ವಿಚಾರವಾಗಿದೆ ಇಲ್ಲಿ ಹದೀಸಿನಲ್ಲಿ ಬಂದಿರುವುದು. ಒಂದನೆಯದು ಇಸ್ಲಾಂ ವಿರೋಧಿಯ ರೀತಿಯಲ್ಲಿರುವಂತಹ ಮಂತ್ರ, ಆ ಮಂತ್ರದ ಮೊರೆ ಹೋಗುವಂತಹ ಜನರು. ಇಸ್ಲಾಂ ಅಂಗೀಕರಿಸಿದಂತಹ ಮಂತ್ರಗಳು ಇದೆ. ಪವಿತ್ರವಾದ ಕುರ್ಆನಿನ ಕೆಲವು ಆಯತ್ತುಗಳ ಮೂಲಕ, ಕೆಲವು ಸೂರಾಗಳ ಮೂಲಕ ಮಂತ್ರಿಸುವುದು. ಹದೀಸ್ನಲ್ಲಿ ಬಂದಂತಹ ಅದ್ಕಾರುಗಳು, ಆ ಅದ್ಕಾರುಗಳನ್ನು ಹೇಳಿ ಶಿಫ ನಿರೀಕ್ಷಿಸುವುದು, ಇವೆಲ್ಲವೂ ಕೂಡ ಪ್ರೋತ್ಸಾಹನೀಯವಾದ ಇಸ್ಲಾಂ ಅಂಗೀಕರಿಸಿದಂತಹ ಮಂತ್ರಗಳು. ಅದೇ ಸಂದರ್ಭಗಳಲ್ಲಿ ಇನ್ನಿತರ ಧರ್ಮೀಯರ ಬಳಿಗೆ ತೆರಳಿಕೊಂಡು ಅವರ ಶೈತಾನುಗಳನ್ನು ಪೂಜಿಸುವಂತಹ, ತೃಪ್ತಿಪಡಿಸುವಂತಹ ಮಂತ್ರಗಳನ್ನು ಹೇಳುವುದು, ಶಿರ್ಕ್, ಕುಫ್ರಿಯತ್ ಇದೆಲ್ಲವೂ ಕಲಬೆರಕೆಯಾದಂತಹ ಮಂತ್ರ. ಯಾವತ್ತೂ ಕೂಡ ಅದರ ಸಮೀಪಕ್ಕೆ ನಾವು ತೆರಳಲೇಬಾರದು.
ಇಸ್ಲಾಂ ಅದನ್ನು ನಿಷಿದ್ಧಗೊಳಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆ ರೀತಿಯ ಮಂತ್ರದ ಮೊರೆ ಹೋಗದಂತಹ ಜನರು, ಅವಲಕ್ಷಣವನ್ನು ನೋಡದಂತಹ ಜನರು, ಏನಾದರೊಂದು ಕಾರ್ಯವು ನಡೆಯುವಾಗ ಅದರ ಹೆಸರಿನಲ್ಲಿ ಕೆಟ್ಟದ್ದನ್ನು ನಿರೀಕ್ಷಿಸುವುದು, ಈ ರೀತಿ ಮಾಡದಂತಹ ಜನರು. ಹಿಂದೆ ಕೆಲವು ಜನರಿದ್ದರು, ಅವರು ಗಿಳಿಗಳನ್ನು ನಮ್ಮ ಊರಿಗೆ ತರುತ್ತಾ ಇದ್ದರು. ಗಿಳಿಗಳ ಮೂಲಕ ಲಕ್ಷಣವನ್ನು, ಭವಿಷ್ಯವನ್ನು ನೋಡುವುದು. ಆ ಗಿಳಿಗಳು ನಿರ್ದಿಷ್ಟವಾದ ಕಾರ್ಡ್ಗಳನ್ನು ತೆಗೆದುಕೊಂಡರೆ, ಅದನ್ನು ಸೂಚಿಸಿದರೆ ಅದರಲ್ಲಿ ಬರೆಯಲಾದಂತಹ ಘಟನೆಗಳು ಈ ವ್ಯಕ್ತಿಯ ಬದುಕಿನಲ್ಲಿ ಘಟಿಸುವುದು ಎಂದೆಲ್ಲ ನಂಬಿದಂತಹ ಜನರು ಇದ್ದರು ಹಿಂದೆ, ಇವತ್ತು ಕೂಡ ಇರಬಹುದು. ಆದರೆ ಹಿಂದಿನಷ್ಟು ಹೆಚ್ಚಾಗಿ ಎಲ್ಲ ಕಡಿಮೆಗೊಂಡಿದೆ. ಆ ರೀತಿ ಮಾಡಬಾರದು ಎಂದಾಗಿದೆ ಪವಿತ್ರವಾದ ಇಸ್ಲಾಂ ನಮಗೆ ಕಲಿಸಿಕೊಟ್ಟಿರುವುದು. ಆದ್ದರಿಂದ ಅಶುಭವನ್ನು ನೋಡುವುದು, ಅವಲಕ್ಷಣ, ಅಪಶಕುನ ಎಂದು ಹೇಳುವುದು, ಆ ರೀತಿ ಮಾಡಬಾರದು. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಶುಭವನ್ನು ಬಯಸುತ್ತಾ ಇದ್ದರು, ಅದನ್ನು ಮಾಡಬಹುದು. ಏನಾದರೂ ಒಳ್ಳೆಯ ಕಾರ್ಯಗಳು ನಡೆಯುವಾಗ ಅದರ ಮೂಲಕ ಒಳಿತನ್ನು ನಿರೀಕ್ಷಿಸುವುದು, ಅದರ ಕುರಿತಾಗಿ ತಫಾಉಲ್ ಎಂದಾಗಿದೆ ಅರಬಿಯಲ್ಲಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಶೈಲಿ ವಕಾನ ಯುಹಿಬ್ಬು ತಫಾಉಲ ವಯಕ್ರಹು ತತಯ್ಯುರ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಶುಭ ನಿರೀಕ್ಷೆಯನ್ನು ಇಡುವುದು, ಅದನ್ನು ಇಷ್ಟಪಡುತ್ತಾ ಇದ್ದರು. ಅದೇ ಸಂದರ್ಭ ಅವರು ಅಪಶಕುನವನ್ನು ನೋಡುವುದನ್ನು ತಿರಸ್ಕರಿಸುತ್ತಾ ಇದ್ದರು ಎಂದು ನಮಗೆ ಕಾಣಬಹುದಾಗಿದೆ. ಉದಾಹರಣೆಗೆ, ಇಂದು ಬೆಳ್ಳಂಬೆಳಿಗ್ಗೆ ತಾಯಿಯ ಮುಖವನ್ನು ನೋಡಿದರೆ ಇವತ್ತು ನನಗೆ ಒಳಿತಾಗಬಹುದು ಎಂಬ ನಿರೀಕ್ಷೆ, ಅಥವಾ ಒಬ್ಬ ಸಜ್ಜನ ವ್ಯಕ್ತಿಯ ಮುಖವನ್ನು ನಾವು ಬೆಳ್ಳಂಬೆಳಿಗ್ಗೆ ನೋಡಿದರೆ ಅದರ ಮೂಲಕ ನಾವು ಶುಭವನ್ನು ನಿರೀಕ್ಷಿಸುವುದು, ಅಥವಾ ನಾವೇ ಬೆಳಿಗ್ಗೆ ಮಸೀದಿಗೆ ತೆರಳಿ ಜಮಾಅತ್ತಾಗಿ ನಮಾಜ್ ನಿರ್ವಹಿಸಿ ಅಲ್ಲಾಹನ ಗ್ರಂಥವಾದ ಕುರ್ಆನ್ ಪಾರಾಯಣ ಮಾಡಿ ಅದ್ಕಾರನ್ನು ಹೇಳಿ ಅದರ ಮೂಲಕ ಶುಭ ನಿರೀಕ್ಷಿಸುವುದು, ಈ ರೀತಿ ಮಾಡಬಹುದು. ಇದರ ನಡುವಿರುವಂಥ ವ್ಯತ್ಯಾಸವೇನೆಂದರೆ, ಅಲ್ಲಾಮ ಇಸ್ಮಾಯಿಲ್ ಹಿಕ್ಕಿ ರಹಮತುಲ್ಲಾಹಿ ಅಲೈ ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾರೆ, ವಲ್ ಫರ್ಕು ಬೈನಹುಮಾ ಅನ್ನಲ್ ಫಾಲ ಇನ್ನಮಾ ಹುವ ಮಿನ್ ತ್ವರೀಕಿ ಹುಸ್ನಿಲ್ ظನ್ನಿ ಬಿಲ್ಲಾಹ್. ಶುಭ ನಿರೀಕ್ಷೆಯನ್ನು ಇಡುವುದು, ಅದು ಅಲ್ಲಾಹನ ಕುರಿತಾಗಿ ನಾವು ಉತ್ತಮವಾದ ಭಾವನೆಯನ್ನು ತೋರ್ಪಡಿಸುವುದು, ಇದರ ಭಾಗವಾಗಿದೆ ಶುಭ ನಿರೀಕ್ಷೆ ಎಂಬುದು. ಅಲ್ಲಾಹನ ಕುರಿತಾಗಿ ನಾವು ಉತ್ತಮವಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು ಎಂದು ಹದೀಸ್ ನಮಗೆ ಕಲಿಸಿಕೊಟ್ಟಿದೆ. ಆದ್ದರಿಂದ ಅಲ್ಲಾಹನು ನನಗೆ ಇವತ್ತು ಒಳಿತನ್ನು ಮಾಡಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದು, ಇದರಲ್ಲಿ ಯಾವುದೇ ತಪ್ಪಿಲ್ಲ. ವತ್ತತಯ್ಯುರ್, ಅದೇ ಸಂದರ್ಭ ಅವಲಕ್ಷಣ ನೋಡುವುದು, ಅಶುಭವೊಂದು ಬಗೆಯುವುದು. ಇನ್ನಮಾ ಹುವ ಮಿನ್ ತ್ವರೀಕಿಲ್ ಇತ್ತಿಕಾಲಿ ಅಲಾ ಶೈಇನ್ ಸಿವಾ, ಅದು ಅಲ್ಲಾಹನನ್ನು ಹೊರತುಪಡಿಸಿ ಇನ್ನೊಂದು ವಸ್ತುವನ್ನು ಅವಲಂಬಿಸುವುದು, ಇದಾಗಿದೆ ಈ ತತಯ್ಯುರ್ ಅಥವಾ ಅಪಶಕುನ, ಅವಲಕ್ಷಣ ಎಂಬುದರಲ್ಲಿ ಇರುವುದು. ಉದಾಹರಣೆ, ಒಂದು ಕಪ್ಪು ಬೆಕ್ಕು ನಮ್ಮ ಮುಂದ್ಗಡೆಯಿಂದ ಪಾಸಾದರೆ ನಾವು ಭಾವಿಸುವುದು ಇವತ್ತು ಏನೋ ಕೆಡುಕು, ನಾಶ ನನಗೆ ಸಂಭವಿಸಲಿಕ್ಕೆ ಉಂಟು ಎಂದು, ಅದು ತಪ್ಪಾಗಿದೆ. ಅಥವಾ ನಿರ್ದಿಷ್ಟವಾದ ಪಕ್ಷಿಗಳು ಕೂಗಿಕೊಂಡರೆ ಅದರ ಹೆಸರಿನಲ್ಲಿ ಇವತ್ತು ಏನಾದರೊಂದು ಅಪಾಯ ನಡೆಯಲಿಕ್ಕುಂಟು, ಯಾರದ್ದೋ ಮರಣ ಸಂಭವಿಸಬಹುದು ಎಂದೆಲ್ಲ ಹೇಳುವುದು. ಪಕ್ಷಿಗಳು ಕೂಗದೆ ಮತ್ತಾರು ಕೂಗಿಕೊಳ್ಬೇಕು, ಅದನ್ನು ಕೂಡ ಯಾರು ಚಿಂತಿಸುವುದಿಲ್ಲ. ಪಕ್ಷಿಗಳು ಕೂಗಿದರೆ ಅಥವಾ ಅಪರೂಪದ ಪಕ್ಷಿಗಳು ಪ್ರತ್ಯಕ್ಷವಾದರೆ ಅದರ ಮೂಲಕ ಏನಾದರೊಂದು ಕೆಡುಕನ್ನು ನಿರೀಕ್ಷಿಸುವುದು, ನಮಗೇನಾದರೂ ಕೆಡುಕು ಬರಬಹುದು ಎಂಬಂತಹ ಒಂದು ನಂಬಿಕೆ. ಉದಾಹರಣೆಗೆ, ಕಳೆದ ತರಗತಿಯಲ್ಲಿ ನಾನು ನೆನಪಿಸಿದ್ದೆ, ಒಬ್ಬಳು ಮದುಮಗಳು ತನ್ನ ಗಂಡನ ಮನೆಗೆ ಬಂದ ಒಂದನೇ ದಿನ, ಆ ದಿನ ಅವಳ ಕೈಯಿಂದ ಒಂದು ಗಾಜೇನಾದರೂ ಅಕಸ್ಮಾತ್ತಾಗಿ ಕೆಳಗೆ ಬಿದ್ದು ಬಿಟ್ಟು ಹುಡಿಯಾದರೆ ತಕ್ಷಣವೇ ಅವಳನ್ನು ದುರುಗುಟ್ಟಿ ನೋಡುತ್ತಾರೆ. ಇವಳಲ್ಲಿ ಏನೋ ಒಂದು ಅಪಶಕುನವಿದೆ, ಇವಳು ಬಂದ ದಿನವೇ ಇವಳ ಕೈಯಿಂದ ಒಂದು ಗಾಜಿ ಹುಡಿಯಾಯಿತು, ಆ ರೀತಿ ಭಾವಿಸುವಂತಹ ಜನರಿದ್ದಾರೆ. ಅಥವಾ ಅವಳು ಕೆಳಗೆ ಬಿದ್ದುಬಿಟ್ಟರೆ ಇದು ಏನೋ ಒಂದು ಅಪಶಕುನ. ಮದುಮಗ ಮನೆಗೆ ಬಂದಾಗ ಏನೋ ಒಂದು ಅನಾಹುತ ಆ ಮನೆಯಲ್ಲಿ ನಡೆಯುತ್ತದೆ, ಅದರ ಹೆಸರಿನಲ್ಲಿ ಮದುಮಗನನ್ನು ನೋಡುವುದು, ಆತನ ಕಡೆಗೆ ಬೊಟ್ಟು ಮಾಡುವುದು. ಅಥವಾ ನಮಗೆ ಇಷ್ಟವಿಲ್ಲದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನು ಬೆಳ್ಳಂಬೆಳಿಗ್ಗೆ ನಾವು ಅನಿರೀಕ್ಷಿತವಾಗಿ ನೋಡಿಬಿಟ್ಟರೆ ಅದರ ಕುರಿತಾಗಿ ಹೇಳುವುದು, ನಾನಿವತ್ತು ಬೆಳಗ್ಗೆ ಎದ್ದಾಗಲೇ ಇಂತಹ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದ್ದೇನೆ,
ಖಂಡಿತವಾಗಿಯೂ ಇಂದಿನ ನನ್ನ ದಿನ ನನಗೆ ಸಂಕಷ್ಟದ ದಿನ, ನನಗೆ ಖಂಡಿತವಾಗಿಯೂ ಅಪಶಕುನ ಬರುತ್ತದೆ ಎಂದೆಲ್ಲ ಭಾವಿಸುವುದು, ಈ ರೀತಿ ಮಾಡಬಾರದು ಎಂದಾಗಿದೆ ಮಹಾತ್ಮರುಗಳಾದ ಐಮ್ಮತೆ ಕಿರಾಮ್ ನಮಗೆ ವಿವರಿಸಿರುವುದು. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನೆಲ್ಲ ನಿಷೇಧ ಮಾಡಿದ್ದಾರೆ, ವಿರೋಧಿಸಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಒಂದು ಒಳ್ಳೆಯ ಕಾರ್ಯಗಳು ನಡೆಯುವಾಗ ಅದರ ಮೂಲಕ ಶುಭ ನಿರೀಕ್ಷೆಯನ್ನು ಇಡುವುದು, ಶುಭವನ್ನು ನೋಡುವುದು, ಅದನ್ನು ಮಾಡಬಹುದು. ಅದಕ್ಕೆ ಒಂದು ಉದಾಹರಣೆ ಹೇಳುವುದಾದರೆ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬದುಕಿನಲ್ಲಿ ನಡೆದಂತಹ ಒಂದು ಘಟನೆ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಅದು ಪವಿತ್ರವಾದ ಮಕ್ಕಾವನ್ನು ತೊರೆದುಕೊಂಡು ಮದೀನಾದ ಕಡೆಗೆ ಹೊರಟಂತಹ ಒಂದು ಯಾತ್ರೆ, ಹಿಜರಾ ಎಂದಾಗಿದೆ ಕರೆಯುವುದು. ಆ ಹಿಜರಾ ತನ್ನ ಆಪ್ತ ಮಿತ್ರರಾಗಿದ್ದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಜೊತೆಗೂಡಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾವನ್ನು ತಲುಪುವಂತಹ ಒಂದು ಯಾತ್ರೆ, ಮಕ್ಕಾವನ್ನು ಬಿಟ್ಟು ಹೊರಟಂತಹ ಯಾತ್ರೆ. ಆ ಯಾತ್ರೆಯ ಮಧ್ಯೆ ಚರಿತ್ರೆಯಲ್ಲಿ ಕಾಣುತ್ತದೆ, ಲಕಿಯ ಬುರೈದತಬ್ನ ಅಸ್ಲಂ, ಬುರೈದತುಬ್ನು ಅಸ್ಲಂ ಎಂಬ ಬಾಲಕನನ್ನು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಕಾಣುತ್ತಾರೆ. ಆಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬುರೈದರೊಂದಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ, ಮನ್ ಅಂತ, ನೀನು ಯಾರು, ನಿನ್ನ ಹೆಸರೇನು? ಆಮೇಲೆ ಅವರ ಉತ್ತರ ಬುರೈದ, ನಾನು ಬುರೈದ, ನನ್ನ ಹೆಸರು ಬುರೈದ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಕ್ಷಣ ಏನು ಮಾಡಿದ್ದರೆಂದರೆ ಫಲ್ತಫತನ್ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲಾ ಅಬೀಬಕರ್, ತನ್ನ ಆಪ್ತ ಗೆಳೆಯ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಕಡೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿರುಗಿ ನೋಡಿಕೊಂಡು ಹೇಳುತ್ತಾರೆ, ಖದ್ ಬರುದ ಅಮ್ರುನಾ, ಅಬೂಬಕರ್ ಅವರೇ, ನಮ್ಮ ಪ್ರತಿಯೊಂದು ವಿಚಾರಗಳು ತಣ್ಣಗಾಗಿ ಬಿಟ್ಟಿತು. ಯಾವ ಕಾರಣಕ್ಕೆ ಹೇಳಿದ್ದರೆಂದರೆ ಆ ಬಾಲಕನ ಹೆಸರು ಬುರೈದ ಎಂದಾಗಿತ್ತು. ಬುರೈದ ಎಂಬುದರ ಅರ್ಥ ಕಿರು ತಣ್ಣಗೆ ಎಂದಾಗಿದೆ, ಕಿರು ತಂಪು ಎಂದಾಗಿದೆ ಬುರೈದ ಎಂಬ ಪದದ ಅರ್ಥ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಒಂದು ಶಬ್ದದ ಮೂಲಕ ಶುಭವನ್ನು ನಿರೀಕ್ಷಿಸಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರನ್ನು ನೋಡಿಕೊಂಡು ಹೇಳಿದಂತಹ ಮಾತು, ಅಬೂಬಕರ್ ಅವರೇ, ನಾವು ಹೆದರಬೇಕಾದ ಅಗತ್ಯವಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾವನ್ನು ತೊರೆದು ಮದೀನವನ್ನು ಗುರಿಯಿಟ್ಟು ತಲುಪುವಂತಹ ಒಂದು ಯಾತ್ರೆ, ಆ ಯಾತ್ರೆಯ ವಿಚಾರವನ್ನು ಅರಿತಂತಹ ಮಕ್ಕಾದ ವಿರೋಧಿಗಳು, ಶತ್ರುಗಳು ತಕ್ಷಣವೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಹುಡುಕಾಡಲು ಪ್ರಾರಂಭಿಸಿಬಿಡುತ್ತಾರೆ. ತಮ್ಮ ಕೈಯಲ್ಲಿರುವಂತಹ ಆಯುಧಗಳ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಹತ್ಯೆ ಮಾಡುವಂತಹ ಸಂಚನ್ನು ಕೂಡ ಅವರಿಟ್ಟಿದ್ದರು. ಈ ಸಂದರ್ಭದಲ್ಲಾಗಿತ್ತು ಈ ಒಂದು ಯಾತ್ರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂಬಕರ್ ರಲಿಯಲ್ಲಾಹು ಅನ್ಹುರೊಂದಿಗೆ ಹೇಳುತ್ತಾರೆ, ಕದು ಬರುದ ಅಮ್ರುನ, ನಮ್ಮ ಪ್ರತಿಯೊಂದು ಕಾರ್ಯಗಳು, ನಾವು ಆತಂಕ ಪಡುವಂತಹ ಬಿಸಿಯೇರಿದಂತಹ ನಮ್ಮ ವಿಚಾರಗಳು ಎಲ್ಲವೂ ಕೂಡ ಖಂಡಿತವಾಗಿ ತಣ್ಣಗಾಗಿ ಬಿಡುತ್ತದೆ. ಈ ಬುರೈದ ಇದಕ್ಕೊಂದು ಶುಭ ಸೂಚನೆಯಾಗಿದ್ದಾನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಬಿಡುತ್ತಾರೆ. ನಂತರ ಬುರೈದನೊಂದಿಗೆ ಇನ್ನೊಂದು ಪ್ರಶ್ನೆ, ಇಬ್ನು ಮನ್ ಅಂತ ಯಾ ಬುರೈದ, ಬುರೈದ ನೀನು ಯಾರ ಮಗ, ನಿನ್ನ ತಂದೆ ಹೆಸರೇನು? ಆಮೇಲೆ ಬುರೈದೆ ಹೇಳುತ್ತಾರೆ, ಇಬ್ನು ಅಸ್ಲಂ, ನಾನು ಅಸ್ಲಂ ಎಂಬ ತಂದೆಯ ಮಗು. ಆಮೇಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಕಡೆಗೆ ನೋಡಿಕೊಂಡು ಇನ್ನೊಂದು ಮಾತನ್ನು ಹೇಳುತ್ತಾರೆ, ಸಲಿಮ್ನಾ ಮಿನ್ ಕೈದಿಹಿಂ ಯಾ ಅಬೂಬಕರ್, ಓ ಅಬೂಬಕರ್ ಅವರೇ, ಶತ್ರುಗಳ ಎಲ್ಲ ರೀತಿಯ ಷಡ್ಯಂತ್ರಗಳಿಂದ, ಕುತಂತ್ರಗಳಿಂದ ನಾವು ಈಗಾಗಲೇ ರಕ್ಷೆ ಹೊಂದಿ ಆಯಿತು. ಇದಕ್ಕೊಂದು ಸೂಚನೆ ಇಬ್ನು ಅಸ್ಲಂ ಎಂಬ ಈತನ ತಂದೆಯ ಹೆಸರು. ಅಸ್ಲಂ ಎಂಬ ಆ ಒಂದು ಪದದ ಅರ್ಥ ರಕ್ಷೆ ಹೊಂದಿದವರು ಎಂದಾಗಿದೆ. ಸಿದ್ದೀಕ್ ರಲಿಯಲ್ಲಾಹು ಅನ್ಹುರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವಂತಹ ಒಂದು ಮಾತು, ನಾವು ಇನ್ಮುಂದೆ ರಕ್ಷೆ ಹೊಂದಿದ್ದೇವೆ, ಯಾವುದೇ ಕಾರಣಕ್ಕೂ ಯಾವುದೇ ಷಡ್ಯಂತ್ರಗಳನ್ನು ಹೆದರುವಂತಹ ಅಗತ್ಯ ನಮಗೆ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಬಿಟ್ಟಿದ್ದರು. ಅಂದರೆ ಬುರೈದತು ಬಿನ್ ಅಸ್ಲಂ ಎಂಬ ಆ ಹೆಸರಿನ ಮೂಲಕ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕಾಣಸಿಕ್ಕಿದಾಗ ಅದರ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಶುಭ ನಿರೀಕ್ಷೆಯನ್ನಿಟ್ಟರು ಎಂದಾಗಿದೆ ಇದರ ಮೂಲಕ ನಮಗೆ ತಿಳಿಯುವುದು. ಆದ್ದರಿಂದ ಒಳಿತನ್ನು ನಾವು ನೋಡುವಾಗ, ಒಳ್ಳೆಯ ಶುಭ
ಕಾರ್ಯಗಳು ನಡೆಯುವಾಗ ಅದರ ಮೂಲಕ ನಾವು ಶುಭ ನಿರೀಕ್ಷೆಯನ್ನು ಹೊಂದಬಹುದು. ಅದೇ ಸಂದರ್ಭದಲ್ಲಿ ಅವಲಕ್ಷಣವನ್ನು, ಅಪಶಕುನವನ್ನು, ಅಶುಭವನ್ನು ಯಾವತ್ತೂ ಕೂಡ ಮಾಡಬಾರದು. ಆ ರೀತಿಯ ವರ್ತನೆ ನಮ್ಮಿಂದ ಉಂಟಾಗಬಾರದು ಎಂದು ಸಾಂದರ್ಭಿಕವಾಗಿ ನಾನು ಹೇಳಬಯಸುತ್ತೇನೆ. ಮಹಾತ್ಮರುಗಳು ಹೇಳುವಂತಹ ಒಂದು ಮಾತನ್ನು ಕೂಡ ಹೇಳಿ ಇಂದಿನ ಎಪಿಸೋಡನ್ನು ಕೊನೆಗೊಳಿಸುತ್ತೇನೆ. ಲೈಸ ಅಬುದುನ್ ಇಲ್ಲ ಸಯ್ಯದುಖುಲು ಫಿ ಕಲ್ಬಿಹಿ ತ್ವಯ್ರಾ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಈ ರೀತಿಯ ಒಂದು ಭಾವನೆ ಬರದೇ ಇರುವುದಿಲ್ಲ. ಯಾವ ಭಾವನೆ? ಈ ರೀತಿಯ ಒಂದು ಅಪಶಕುನದ ಮನೋಭಾವ ಬರದೇ ಇರುವುದಿಲ್ಲ. ಫೈದ ಅಹಸ್ಸ ಬಿದಾಲಿಕ ಫಲ್ಯಕುಲ್. ಈ ರೀತಿಯ ಅನುಭವ ಒಂದು ವೇಳೆ ಆಗಿಬಿಟ್ಟರೆ ಏನು ಹೇಳಬೇಕು? ಸತ್ಯವಿಶ್ವಾಸಿಗಳು ಏನು ಹೇಳಬೇಕು? ಏನಾದರೊಂದು ನಮಗೆ ಇಷ್ಟವಿಲ್ಲದಂತಹ ಕಾರ್ಯಗಳು ನಡೆಯುವಾಗ ಅದರ ಮೂಲಕ ಅನಾಹುತ ಬಂದಿರಬಹುದು. ಆ ರೀತಿಯ ಮನೋಭಾವ ನಾವು ಭಾವಿಸಬಾರದು. ಅಂತಹ ಒಂದು ಆಲೋಚನೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಬಂದರೆ ನಾವು ಏನು ಹೇಳಬೇಕು? ಇಮಾಮರುಗಳು ವಿವರಿಸಿದ್ದಾರೆ, ಅನ ಅಬ್ದುಲ್ಲಾ ಮಾಶಾ ಅಲ್ಲಾ ಲಾ ಕುವತ ಇಲ್ಲಾ ಬಿಲ್ಲಾ ಲಾ ಯಅತಿಲ್ ಹಸನಾತ್ ಇಲ್ಲಲ್ಲಾ ವಲಾ ಯುದ್ಹಿಬು ಸಯ್ಯಿಆತ್ ಇಲ್ಲಲ್ಲಾ ಅಶ್ಹದು ಅನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಕದೀರ್ ಥುಮ್ಮ ಯಮ್ದಿ ಲಿವಜಿಹಿ. ಈ ರೀತಿ ಹೇಳಿ ಮುಂದುವರಿಬೇಕು. ಈ ರೀತಿ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬಂದರೆ ಇದನ್ನು ಹೇಳಿಕೊಂಡು ಮುಂದುವರಿಯಬೇಕು. ಅದರ ಅರ್ಥವೇನೆಂದರೆ ಅನ ಅಬ್ದುಲ್ಲಾ, ನಾನು ಅಲ್ಲಾಹನ ದಾಸ. ಮಾಶಾ ಅಲ್ಲಾ, ಅಲ್ಲಾಹನು ಬಯಸಿದ್ದು ನಡೆಯುತ್ತದೆ. ಲಾ ಕುವತ ಇಲ್ಲಾ ಬಿಲ್ಲಾ, ಅಲ್ಲಾಹನನ್ನು ಹೊರತುಪಡಿಸಿ ಯಾವುದೇ ಕುವತ್ತು ಸಾಮರ್ಥ್ಯವಿಲ್ಲ. ಲಾ ಯಅತಿಲ್ ಹಸನಾತ್ ಇಲ್ಲಲ್ಲಾ, ಪ್ರತಿಯೊಂದು ಒಳಿತನ್ನು ಕೂಡ ತಕೊಂಡು ಬರುವುದು ಅಲ್ಲಾಹನಾಗಿದ್ದಾನೆ. ಪ್ರತಿಯೊಂದು ಒಳಿತಿನ ಆಧಾರ ಅಲ್ಲಾಹನಾಗಿದ್ದಾನೆ. ವಲಾ ಯುದ್ಹಿಬು ಸಯ್ಯಿಆತ್ ಇಲ್ಲಲ್ಲಾ, ಎಲ್ಲ ಕೇಡುಗಳನ್ನು ಕೂಡ ನಿವಾರಿಸುವುದು ಅದು ಕೂಡ ಅಲ್ಲಾಹನಾಗಿದ್ದಾನೆ. ಅಶ್ಹದು ಅನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಕದೀರ್, ಅಲ್ಲಾಹನು ಪ್ರತಿಯೊಂದು ವಿಚಾರಗಳ ಮೇಲೆ ಸಾಮರ್ಥ್ಯವುಳ್ಳವನು ಎಂದು ನಾನು ಮನಸ್ಸಿನಲ್ಲಿ ನಂಬಿ ನನ್ನ ನಾಲಿಗೆಯ ಮೂಲಕ ಹೇಳುತ್ತಾ ಇದ್ದೇನೆ. ಈ ರೀತಿ ಹೇಳಿ ಮುಂದುವರಿಯಬೇಕು ಎಂದು ಇಮಾಮರುಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಬೇಕಿದ್ದರೆ ನೀವು ಅದನ್ನು ಬರೆದಿಟ್ಟು ನಮಗೆ ನಮ್ಮ ಮನಸ್ಸಿನಲ್ಲಿ ಬೇಸರಗಳು ಬರುವಾಗ, ಆ ಬೇಸರದ ಮೂಲಕ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುವಾಗ, ಏನಾದರೂ ಅಪಶಕುನದ ಭೀತಿ ನಮ್ಮನ್ನು ಕಾಡುವಾಗ ಈ ರೀತಿ ನಾವು ಹೇಳಬೇಕು. ಅನ ಅಬ್ದುಲ್ಲಾ ಮಾಶಾ ಅಲ್ಲಾ ಲಾ ಕುವತ ಇಲ್ಲಾ ಬಿಲ್ಲಾ ಲಾ ಯಅತಿಲ್ ಹಸನಾತ್ ಇಲ್ಲಲ್ಲಾ ವಲಾ ಯುದ್ಹಿಬು ಸಯ್ಯಿಆತ್ ಇಲ್ಲಲ್ಲಾ ಅಶ್ಹದು ಅನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಕದೀರ್. ಇದನ್ನು ಹೇಳಬೇಕು ಎಂದು ಸಾಂದರ್ಭಿಕವಾಗಿ ಹೇಳುತ್ತಾ, ನಾನು ಹೇಳಿ ಬಂದ ವಿಚಾರ ಅಪಶಕುನ ಅವಲಕ್ಷಣ ಈ ರೀತಿ ನೋಡಬಾರದು, ಶುಭ ನಿರೀಕ್ಷೆಯನ್ನು ಮಾಡಬಹುದು. ಇದನ್ನು ನಮಗೆ ಹದೀಸಿನಿಂದ ಅಯಿಮ್ಮತೆ ಕಿರಾಮ್ನ ಗ್ರಂಥಗಳ ಮೂಲಕ ನಮಗೆ ಮನವರಿಕೆ ಮಾಡಿಕೊಳ್ಳಬಹುದು. ಇಷ್ಟು ಮಾತ್ರ ಇಂದಿನ ತರಗತಿಯಲ್ಲಿ ಹೇಳುತ್ತಾ, ಇನ್ಶಾ ಅಲ್ಲಾಹ್ ಮುಂದಿನ ತರಗತಿಯಲ್ಲಿ 30ನೇ ಆಯತ್ ಅದರ ಬಳಿಕವಿರುವಂತಹ ಸೂಕ್ತಗಳ ಕಡೆಗೆ ನಮಗೆ ತೆರಳೋಣ. ಅಲ್ಲಾಹನು ಅನುಗ್ರಹಿಸಲಿ, ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.